ದಯಾಕರಣ ಹೇಳನೆ ಸಂಹಾರ ಮಾಡಿದ ರಕ್ಷಕರನ್ನ ಹೊರಬಂದು ಅವನಂತೆ ಪರಮೇಶ್ವರನಂತೆ ಕೊರೆಯುತ್ತಿರುವಂತಹ ಈ ದಿನ, ಈ ಶುಭ ದಿನ, ಮಹೋತ್ಸವವನ್ನ ವಿಜೃಂಭಣೆಯಿಂದ ನೆರವೇರಿಸುತ್ತಿದ್ದೇವೆ. ದೇಶದ ಸೈನಿಕರಿಗೆ, ಈ ದೇಶದ ಸೈನಿಕರಿಗೆ ಈ ದಿನ ಪಹಲ್ಗಾಮ ಏನು ದುಷ್ಟರು ನಮ್ಮ ಹೆಣ್ಮಕ್ಳ ಸಿಂಧೂರನ ಅಳಿಸಿದ್ರು, ಅವ್ರಿಗೋಸ್ಕರ ಈ ಭಾರತ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಹೆಸರಿಟ್ಟು ನಮ್ಮ ಸೈನಿಕರಿಗೆ ಸ್ಥೈರ್ಯ ಕೊಟ್ಟು ಇವತ್ತು ಏನು ಆ ಪಾಪಿಗಳ ಅಡುಗುತಾಣ ಇತ್ತು, ಆ ಉಗ್ರಗಾಮಿಗಳ ಅಡುಗುತಾಣನ ಒಡೆದು ಉಳಿಸಿದರು. ಹಾಗಾಗಿ ಸೇನೆ ಇವತ್ತು ಭಾರತ ಭಾಳ ಗಟ್ಟಿ ಇದೆ, ಅವರ ಪರವಾಗಿ ನಾವೆಲ್ಲ ಇರಬೇಕು ಅಂತೇಳಿ ಭಾರತ ದೇಶದಲ್ಲಿ ಇವತ್ತು ತಿರಂಗ ಯಾತ್ರೆ ಅಂತ ಇಡೀ ಭಾರತ ದೇಶ ಮಾಡ್ತಾಯಿದ್ದೀವಿ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ದೊಡ್ಡಬಳ್ಳಾಪುರದಲ್ಲಿ ಮೊನ್ನೆ ದಿವಸ ನಡೆದಿತ್ತು. ನಮ್ಮ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳಷ್ಟು ನಾಗರಿಕರು ನನ್ನ ಜೊತೆ ಹಂಚ್ಕೊತಾ ಇದ್ರು, ಇಲ್ಲ ಈ ಥರದ್ದೊಂದು ಕಾರ್ಯಕ್ರಮ ನಾವು ಮಾಡಬೇಕು, ಯಾವುದೇ ಜಾತಿ ವಿರುದ್ಧ ಇಲ್ಲ, ಯಾವುದೇ ಧರ್ಮದ ವಿರುದ್ಧ ಇಲ್ಲ, ಯಾವುದೇ ಇದಿಲ್ಲ, ನಾವು ಸೈನಿಕರ ಪರವಾಗಿ ನಿಲ್ಲಬೇಕು, ನಾವು ಸೈನಿಕರಿಗೆ ಆತ್ಮಧೈರ್ಯ ನಾವು ನೀಡಬೇಕು, ಅದಕ್ಕೊಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಇವತ್ತು ಏನು ಹಳೆ ತಾಲೂಕು ಆಫೀಸು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂಯಿಂದ ಸ್ಟಾರ್ಟ್ ಆಗಿ ಚೌಕಕ್ಕೆ ಬಂದು ಹಳೆ ಬಸ್ ಸ್ಟ್ಯಾಂಡ್ ನಿಲ್ದವರೆಗೂ ಸಾವಿರಾರು ಜನ ನಮ್ಮದು 1800 ಅಡಿ ಈ ಭಾರತದ ಧ್ವಜ ತಿರಂಗ ಧ್ವಜನ ತಗೊಂಡು ಭಾಳಷ್ಟು ಮಕ್ಕಳು, ಹಿರೀಕರು, ಜ್ಞಾನಿಗಳು, ಕಲಾವಿದರು ಎಲ್ಲರೂ ಇವತ್ತು ಭಾಳ ಯಶಸ್ವಿಯಾಗಿ ದೇವನಹಳ್ಳಿ ತಾಲೂಕಿನ ಜನ ಈ ತಿರಂಗ ಯಾತ್ರೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ತಮ್ಮ ಮುಖೇನ ಧನ್ಯವಾದಗಳು ಹೇಳೋಕ್ಕೂ ಕೂಡ ಇಷ್ಟ ಬೀಳ್ತೀವಿ. ಸರ್,